हाय फ्रेंड्स, एचडीटी मोबाइल रिपेयरिंग ट्रेनिंग इंस्टीट्यूट के निम्न स्वागत है। सो अपना सभी दर्शकों को एचडीटी मोबाइल रिपेयरिंग ट्रेनिंग इंस्टीट्यूट को स्वागत है। सो आज मेरे पास एक मोबाइल आया हुआ है सैमसंग की डेड कंडीशन में। सो ना ಏನ್ ಬಂದಿದೆ डेड कंडीशन ಅಲ್ಲಿ ಮದರ್ ಬೋರ್ಡ್ ಒಂದು ಮೊಬೈಲ್ ಬಂದಿದೆ। सो ಹೇಗೆ ಡೆಡ್ ಆಯ್ತು ಅಂತ ನಾನು ಕಸ್ಟಮರ್ ಹತ್ರ ಕೇಳಿದೆ। तो ಬೇರೆ ಕಡೆ ಕೊಟ್ಟಿದ್ರು ಅದಾಗಲ್ಲ ಅಂತ ನನ್ನ ಹತ್ರ ಬಂದಿದೆ। दूसरी जगह दिया हुआ तो ये नहीं कुछ नहीं होता करके मेरे पास आया हुआ। कस्टमर को मैं उसका हिस्ट्री पूछा तो इधर मैंने हिस्ट्री क्या है कस्टमर को, तो वो बोला मैंने 10% चार्जिंग में था, 10% चार्जिंग तो अपडेट आया हुआ, चार्जिंग लगा के अपडेट में छोड़ दिया, सुबह देखा तो ऑन नहीं हुआ, ಬೆಳಗ್ಗೆ ನೋಡಿದ್ರೆ ಏನಾಗ್ತಾ ಇಲ್ಲ, ಆನ್ ಆಗ್ತಾ ಇಲ್ಲ। ಸೊ ಇದು ಇದರ ಏನಿದು ಕಂಡೀಷನ್। ಸೊ ಇದನ್ನ ಇವತ್ತು ರೆಡಿ ಮಾಡೋಣ। ಸೊ ಇದನ್ನೇನ್ ಮಾಡೋಣ, ಇವತ್ತು ರೆಡಿ ಮಾಡೋಣ। ಇದು ಚಾರ್ಜಿಂಗ್ ಮಾಡೋಣ ಎಷ್ಟು ಏನ್ ತಗೊಂತಾ ಇದೆ ಅಂತ। ಚಾರ್ಜಿಂಗ್ को देखेंगे, देखो चार्जिंग लगा रहा ಎಷ್ಟು ತಗೊಂತಾ ಇದೆ ಇದು। ಚಾರ್ಜಿಂಗ್ ಹಾಕ್ತಾ ಇದೀನಿ 0.2 ಎಷ್ಟು ತಗೊಂತಾ ಇದೆ, 0.2 ವೋಲ್ಟೇಜ್ ತಗೊಂತಾ ಇದೆ ಕನ್ನಡ। ಸೊ ಅಂದ್ರೆ ಇದು ಏನಾಗಿದೆ, ಇದು ಯಾವುದೇ ಚಾರ್ಜಿಂಗ್ ತಗೊಂತಾ ಇಲ್ಲ, ಏನ್ ತಗೊಂತಾ ಇಲ್ಲ, ಯಾವುದೇ ಚಾರ್ಜಿಂग ಕೂಡ ತಗೊಂತಾ ಇಲ್ಲ। ओके, सो इधर टोटली डेड आಗಿದೆ। अपना सैमसंग मोबाइल फ्लैशिंग करने के लिए, इसका बूट रिपेयर करने के लिए, सेट को फ्लैशिंग करने के लिए इनको ऑन कंडीशन इरಬೇಕು, ಏನಿರಬೇಕು, ऑन कंडीशन इरಬೇಕು। ये तो डेड है, अभी फ्लैशिंग नहीं हो सकता। ಇದೇನಾಗಿದೆ, डेड ಆಗಿದೆ, ಫ್ಲಾಶಿಂಗ್ ಆಗ್ತಾ ಇಲ್ಲ। 0.2 ಕನ್ನಡ 0.2 ಆಂಪಿಯರ್ ತಗೊಂತಾರೆ ಓನ್ಲಿ ಫಾರ್ 6 ವೋಲ್ಟ್ ಅಲ್ಲಿ 0.2। इधर बैटरी एष्टिದೆ वोल्टेज ಅಂತ ಚೆಕ್ ಮಾಡೋಣ। ओके, सो इसको चेक करेंगे बैटरी में कितना वोल्टेज है करके। सो ಅಲ್ಲಿ ತನಕ ಇಲ್ಲಿ ಎಲ್ಲರೂ ಸಿಪಿಯು ಎಂಸಿ ಎಲ್ಲ ರಿವಾಲ್ವ್ ಮಾಡಿದೀರಾ? ಮಾಡಿದೀವಿ ಸರ್, ಮಾಡಿದೀರಾ? ಚಲೋ, ಬೋರ್ಡ್ ಅಲ್ಲಿ ಎಲ್ಲಾ ಸೆಕ್ಷನ್ ಐಡೆಂಟಿಫೈ ಮಾಡ್ತಾ ಇದೀರಾ? ಮಾಡ್ತಾ ಇದೀರಿ। ವಿಪಿಎಚ್ ಕಾಲ್ ಎಲ್ಲೆಲ್ಲಿ ಬರ್ತಾ ಇದೆ ಅಂತ ಔಟ್ಪುಟ್, ವಿಪಿಎಚ್ ಔಟ್ಪುಟ್ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಐಡಿಯಾ ಇದೆಯಾ? विपीएच लाइन जोर से, हाँ। सो उसके बाद पावर ऐसी इनपुट क्या आना चाहिए पता हो गया? पावर ऐसी इनपुट याद ಗೊತ್ತಾಯ್ತಾ? ಸೌಂಡೇ ಇಲ್ಲ, ಜೋರಾಗಿ ಹೇಳಿಲ್ಲ ಎಲ್ಲ ಒಟ್ಟಿಗೆ। पावर ऐसी इनपुट ಎಲ್ಲರಿಗೂ ಗೊತ್ತಾ? पावर ऐसी से आउटपुट बग वीराग वोल्टेज सभी पता हो गया? तो वोल्टेज ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, एलडीओ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಬಕ್ ವೋಲ್ಟೇಜ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಐಡಿಯಾ ಇದೆ ಎಲ್ಲರಿಗೂ? ಐಡಿಯಾ ಇದೆ। ಚಲೋ, ठीक। ಸೊ ಅಂದ್ರೆ ಇಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ತರನೇ ಲೈವ್ ಮೊಬೈಲ್ ರಿಪೇರಿಂಗ್ ನಡೀತಾ ಇದೆ। ಡಬಲ್ ಡಕ್ಕರ್ ನೋಡಿದ್ರಾ ರಿಪೇರಿಂಗ್? ಸೊ ಬ್ಲಾಕ್ ಪೇಸ್ಟೆಡ್ ಚಲೋ, ठीक। ಮತ್ತೆ ಶಾರ್ಟಿಂಗ್ ಲೀಕೇಜ್ ಗಳು ನೋಡಿದ್ರಾ? ಸೊ ಲೈಟ್ ಕಂಪ್ಲೇಂಟ್ ನೋಡಿದ್ರಾ? ಎಷ್ಟನೇ ದಿನ ಇವತ್ತು ನಿಮ್ದು? 8ನೇ ದಿನ। ನೀವೆಲ್ಲ ಸಿಪಿಯು ರಿವಾಲ್ವ್ ಮಾಡಿದಿರಿ? ಮಾಡಿದಿರಾ? चलो, चलो वीडियो ना ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ। वीडियो को स्टार्ट करेंगे। फर्स्ट ಇದನ್ನ ಏನ್ ತೆಗೆಯೋಣ, ಕ್ಯಾಪ್ ನ ರಿಮೂವ್ ಮಾಡೋಣ। ಓಕೆ, ಸ್ಕ್ರೂ ಏನ್ ಮಾಡೋಣ, ಕ್ಲೀನ್ ಆಗಿ ಬಿಚ್ಚಿ ಚೆಕ್ ಮಾಡೋಣ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ। ಫಸ್ಟ್ ಏನ್ ಮಾಡೋಣ, ಬ್ಯಾಟ್ರಿ ವೋಲ್ಟೇಜ್ ನ ಚೆಕ್ ಮಾಡೋಣ। ಸೊ ಸ್ಕ್ರೂ ಬಿಸ್ತಾ ಇದೀನಿ ನಾನು ಎಲ್ಲಾನು, ಆಲ್ಮೋಸ್ಟ್ ಫ್ರೆಶ್ ಕಂಡೀಷನ್ ಅಲ್ಲಿ ಇದೆ। ಸೊ ಫ್ರೆಶ್ ಕಂಡೀಷನ್ ಅಲ್ಲಿ ಬಂದಾಗ ಫಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ಬೇಕು। ಯಾವುದೇ ಐಸಿನ ನಿಮಗೆ 8ನೇ ದಿನ ಆಗಿದೆ ಆಲ್ರೆಡಿ, ಯಾವುದೇ ಐಸಿನ ಪಟ್ ಅಂತ ಸುಮ್ನೆ ಚೇಂಜ್ ಮಾಡ್ತೀರಾ, ಏನ್ ಮಾಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಏನ್ ಚೆಕ್ ಮಾಡ್ತೀರಿ? वोल्टेज ಚೆಕ್ ಮಾಡ್ತೀರಿ, ರಿಕ್ವೈರ್ಮೆಂಟ್, ಎಸಿ ಪವರ್ ಸಪ್ಲೈ ರೀಡಿಂಗ್ ನೋಡೋದು, ಪವರ್ ಎಸಿ ತೆಗಿಯೋದು, ಈ ತರ ಮಾಡ್ತೀರಿ ಇವಾಗ ನೀವು? ಮಾಡ್ತೀರಾ? ಇಲ್ಲ ಸರ್। अभी डीसी पावर सप्लाई रीडिंग करके देख के पावर एसी निकालो, सीपीयू निकालो, ऐसा कर रहे हैं अभी? नहीं सर। क्या करना है? स्टेप बाय स्टेप ಎಲ್ಲ ಚೆಕ್ ಮಾಡ್ಬಿಟ್ಟು ಅನಲೈಸ್ ಮಾಡ್ಬೇಕು। ಏನಾಗಿದೆ, ಐಸಿ ದ ರಿಕ್ವೈರ್ಮೆಂಟ್, ವೋಲ್ಟೇಜ್, ಸಿಗ್ನಲ್, ಗ್ರೌಂಡ್, ಕರೆಕ್ಟ್? ಐಸಿ ರಿಕ್ವೈರ್ಮೆಂಟ್ ಯಾವ ಐಸಿ ನೀವು ತೆಗಿತಾ ಇದೀರಿ ಅಥವಾ ಯಾಕೆ ತೆಗಿತಿದ್ದೀರಿ ಅಂತ ನಿಮಗೆ ಗೊತ್ತಾಗಬೇಕು, ಹೌದಾ? ಚೆಕ್ ಮಾಡ್ತೀರಾ ಎಲ್ಲರೂ? ಎಲ್ಲರಿಗೂ ಐಡಿಯಾ ಇದೆಯಾ? ಚಲೋ, ठीक। तो अभी पहले इसका डीसी पावर सप्लाई में, सॉरी बैटरी वोल्टेज ना ಚೆಕ್ ಮಾಡೋಣ।
ಮಲ್ಟಿಮೀಟರ್ ಅಲ್ಲಿ ಚೆಕ್ ಮಾಡೋಣ. ಸೊ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಕ್ಲಿಯರ್, ಬ್ಯಾಟ್ರಿಲಿ ವೋಲ್ಟೇಜ್ ಎಷ್ಟಿದೆ ಬ್ಯಾಟ್ರಿ ವೋಲ್ಟೇಜ್ ಸೆಟ್ ಆನ್ ಆಗ್ಬೇಕಾ ಇಲ್ವಾ? ಬ್ಯಾಟ್ರಿ ಪರ್ಫೆಕ್ಟ್ ಆಗಿದೆ करेक्ट तो 0.2 तगोता है आद्रू क्या ले रहा है 0.2 ले रहा है. चलो ठीक. तो कौन सा मॉडल है ये दिख रहा है क्या कुछ M15 कौन सा मॉडल है M51 ಯಾವ್ದಿದು M51 आज इसको बूट ಇದು ಯಾವ ತರ ಆಗಿರಬಹುದು ಅಂತ ಹೇಳಿದ್ರೆ ಬೂಟ್ ರಿಪೇರ್ ಮಾಡಬೇಕು ನಾವು ಇದನ್ನ ಏನು ಮಾಡಬೇಕಾಗುತ್ತೆ ಬೂಟ್ ರಿಪೇರ್ ಮಾಡಬೇಕು. ಸೊ ಬೂಟ್ ರಿಪೇರ್ ಅಂದ್ರೆ ಏನು ಸೊ ನಮ್ಮ ಫ್ಲಾಶಿಂಗ್ ಆಗ್ಲಿಕ್ಕೆ ಸ್ಯಾಮ್ಸಂಗ್ ಮೊಬೈಲ್ ಫ್ಲಾಶಿಂಗ್ होने के लिए ಫ್ಲಾಶಿಂಗ್ ಆಗ್ಲಿಕ್ಕೆ ಸೆಟ್ ಆನ್ ಅಲ್ಲಿ ಇರಬೇಕು. ಯಾವ್ದ್ರ ಮುಖಾಂತರ ಆಗುತ್ತೆ ಓಡಿಂಗ್ ಟೂಲ್ ಯಾವ್ದ್ರ ಮುಖಾಂತರ ಫ್ರೀ ಆಗುತ್ತೆ ಯಾವ್ದ್ರಲ್ಲಾಗುತ್ತೆ ಫ್ರೀ ಆಗಿ ಆಗುತ್ತೆ ಓಡಿಂಗ್ ಟೂಲ್ ಅಲ್ಲಿ ಕರೆಕ್ಟಾ ಯಾವ್ದೇ ಅಪ್ಡೇಟ್ ಇದ್ರೂ ಫ್ರೀ ಆಗುತ್ತೆ. ಸೊ ಈ ಕೇಸಸ್ ಅಲ್ಲಿ ಏನಾಗಿದೆ ನಾವು केस हिस्ट्री नोड़ागा ये केस में केस हिस्ट्री देखा तो क्या हो गया इन्हें चार्जिंग में लगा दिया 10% था ये चार्जिंग हो गया या नहीं हो गया पता नहीं चार्जिंग हो गया इसलिए ये 4.2 में आ गया बैटरी ಚಾರ್ಜಿಂಗ್ ಆಗಿದೆ ಅದಕ್ಕೆ 4.2 ಅಲ್ಲಿ ಏನಾಗಿದೆ ಬ್ಯಾಟರಿ ಇದೆ ಕರೆಕ್ಟ್. ಆದ್ರೆ ಅಪ್ಡೇಟ್ ಆದ್ಮೇಲೆ ಏನಾಗಿದೆ ಸೆಟ್ ಆಫ್ ಆಗಿದೆ ಅಂದ್ರೆ ಬೂಟ್ ಇದ್ರಲ್ಲಿ ಏನಾಗಿದೆ ಬೂಟ್ BL ಫೈಲ್ ಇದೆಲ್ಲ ಕರಪ್ಟ್ ಆಗಿದೆ BL ಫೈಲ್ ಏನೋ ಕರಪ್ಟ್ ಆಗಿದೆ. ಮ್ಯಾನೇಜರ್ ನ ಓಪನ್ ಮಾಡ್ತಾ ಇದೀನಿ. ಇವಾಗ ನಾವು ಇದನ್ನ ಕಂಪ್ಯೂಟರ್ ಏನ್ ಮಾಡ್ತಾ ಇದೀನಿ ಕನೆಕ್ಟ್ ಮಾಡ್ತಾ ಇದೀನಿ ಕಂಪ್ಯೂಟರ್ ನ ಕನೆಕ್ಟ್ ಮಾಡ್ತಾ ಇದೀನಿ. ಸೊ ಯಾವ್ದಾದ್ರು ಪೋರ್ಟ್ ಬರ್ತಾ ಇದೆ ನೋಡಿ ಪೋರ್ಟ್ ಶೋ ಆಗಿ ಹೋಗ್ತದೆ EUB ಮೋಡ್ ಅಲ್ಲಿ ಇದನ್ನ ನಾವು ಟ್ರೈ ಮಾಡೋಣ. ಸೊ ನಮ್ಮ ಹತ್ರ ಚಿಮೆರಾ ಟೂಲ್ ಇದೆ ಎಲ್ಲಿದೆ ಟೂಲ್ ಚಿಮೆರಾ ಎಸ್ ಸೊ ಏನ್ ಮಾಡ್ತದೆ ಸರ್ಚ್ ಮಾಡ್ತದೆ ಬ್ಯಾಟ್ರಿನ ಏನ್ ಮಾಡಿ ಅಂತ ಹೇಳ್ತದೆ ಇಲ್ಲಿ ರೀಕನೆಕ್ಟ್ ತೆಗಿತಾ ಇದೀನಿ ಬ್ಯಾಟ್ರಿನ ಮತ್ತೆ ರೀಕನೆಕ್ಟ್ ಮಾಡ್ತಾ ಇದೀನಿ ಬ್ಯಾಟ್ರಿ ತೆಗ್ದೆ ಮೊಬೈಲ್ ತೆಗ್ದೆ ಮತ್ತೆ ಕನೆಕ್ಟ್ ಮಾಡ್ತೀನಿ. ಸೊ ಬೂಟ್ ರಿಪೇರ್ ಮಾಡಕ್ಕೆ ಯಾವ ಮೋಡಲ್ ಆಗ್ತಾ ಇದೆ ಅದು EUB ಮೋಡ್ ನೋಡಿ ಚಮೆರಾ ಟೂಲ್ದು ಸೆಟ್ ಏನ್ ಬಂತು ಬೂಟ್ ರಿಪೇರಿಗೆ ಲೋಗೋ ಬಂತು. ಸೊ ಇದು ಲೋಗೋ ಬರ್ತಾ ಇದೆ ಇದು ಕ್ಲಿयर इसमें आपको शार्प दिया हुआ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಏನೇನ್ ಕೊಟ್ಟಿದ್ದಾರೆ ಗೆಟ್ UB ಇನ್ಫಾರ್ಮೇಶನ್ ಯಾವ್ದಿದ್ ಮಾಡೆಲ್ ಏನು ಅಂತ ಓಕೆ. ಸೊ ಅದಾದ್ಮೇಲೆ ರಿಮೂವ್ ಲಾಸ್ಟ್ ಮೋಡ್ CSC ಚೇಂಜ್ ರಿಮೂವ್ MDM ಬೂಟ್ ರಿಪೇರ್ ಅನ್ಬ್ರೇಕ್ ಏನ್ ಕೊಟ್ಟಿದ್ದಾರೆ ಸೊ ಬೂಟ್ ನ ಏನಾಗಿದ್ರೆ ಅಕಸ್ಮಾತ್ रिपेयर अगर BL फाइल नम्द ಏನಾದ್ರೂ प्रॉब्लम ಹೋಗಿದ್ರೆ BL फाइल अपना कुछ प्रॉब्लम हो गया तो इसको रिपेयर कर सकते हैं. ये USB से नहीं हुआ तो कैसे कर सकते हैं हम ISP से भी कर सकते हैं. ಏನ್ ಮಾಡಬಹುದು ISP ಮಾಡಿ EasyJet ಪ್ಲಸ್ ಅಲ್ಲಿ ಮಾಡಬಹುದು ಅಥವಾ eMMC ತೆಗೆದು BL ಫೈಲ್ ಹಾಕ್ಬಿಟ್ಟು ಕೂಡ ಮಾಡಬಹುದು. ಸೊ ಇದರಲ್ಲಿ ಒಂದು ಆಪ್ಷನ್ ಇದೆ ಎಸ್ಪೆಷಲಿ ಇದರಲ್ಲಿ ಈ ಯಾವ ಮಾಡೆಲ್ ಇದೆ ಇದು EUB ಮೋಡ್ ಯಾವ ಮೋಡ್ EUB ಮೋಡ್ ಅದೇ ತರ ಯಾವುದು ಕ್ವಾಲ್ಕಾಮ್ ಇದೆ ಕ್ವಾಲ್ಕಾಮ್ ಮೋಡ್ ಡೆಡ್ ಅಲ್ಲಿ ಆದ್ರೆ ಎಸ್ಪೆಷಲಿ ಯಾವ CPU ಇದು ಎಕ್ಸೋನಿಕ್ಸ್ ಕನ್ನಡ. ಸೊ ಅದಾದ್ಮೇಲೆ ಸ್ಯಾಮ್ಸಂಗ್ ಗೆ ಎಕ್ಸೋನಿಕ್ಸ್ ಸೊ ಅದಾದ್ಮೇಲೆ ಬೇರೆ MTK ಪ್ರಿಲೋಡರ್ ಸೊ ಅದೇ ತರ SPD ಗೆ SPD. ಸೊ ಇದು ಡೇಟಾಗೂ ಏನ್ ಮಾಡುತ್ತೆ ನಾವು ಫ್ಲಾಶಿಂಗ್ ಗೆ ರೆಡಿ ಇದೀನಿ ಅನ್ನೋಕೆ ಬರುವ ಮೋಡ್ ರಿಪೇರ್ ಡ್ರೈವರ್. ಸೊ ನಾವ್ ಇವಾಗ ಇದರಲ್ಲಿ ಟೂಲ್ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ बूट रिपेयर नम्द ಏನಾಗಬೇಕು बूट रिपेयर ಆಗಬೇಕು ಏನಾಗಬೇಕು ನಮ್ದು बूट रिपेयर अपना क्या होना चाहिए बूट रिपेयर होना चाहिए क्योंकि ना उन्हें अपडेट करने का टाइम पे उसको क्या हो गया डेड हो गया क्या हो गया डेड हो गया ಏನಾಗಿದೆ डेड ಆಗಿದೆ. ಸೊ ನಾನು बूट रिपेयर क्लिक ಮಾಡ್ತೇನೆ बूट रिपेयर को क्लिक करते हैं इसमें देखो ब्राउज फ्रॉम लोकल डिस्क ಅಂದ್ರೆ ನಿಮ್ಮ ಹತ್ರ ಬೂಟ್ ಫೈಲ್ ಇದ್ರೆ ಹಾಕಬಹುದು ಇಲ್ಲ ಅಂದ್ರೆ ಆಟೋಮೆಟಿಕ್
ಇಲ್ಲಾಂದ್ರೆ ಏನ್ ಮಾಡೋದು, ಆಟೋಮೆಟಿಕ್ ಚಮೇರಾ ಏನ್ ಮಾಡುತ್ತೆ, ಡೌನ್ಲೋಡ್ ಮಾಡುತ್ತೆ ಆಟೋಮೆಟಿಕ್, ರಿಪೇರ್ ಮಾಡುತ್ತೆ ಫೋನ್ ಅಂತ. ಇಲ್ಲಿ ಸ್ಟಾರ್ಟ್ ಕೊಡ್ತಾ ಇದ್ದೀನಿ, ಏನ್ ಕೊಡ್ತಾ ಇದ್ದೀನಿ ಇಲ್ಲಿ, ಸ್ಟಾರ್ಟ್. इसको हम क्या करेंगे, स्टार्ट दे देंगे. देखो ಸರ್ವರ್ ಇಂದಾನೆ ಏನ್ ಮಾಡುತ್ತೆ, ಬೂಟ್ ರಿಪೇರ್ ಮಾಡ್ತದೆ. ಏನ್ ಮಾಡ್ತದೆ, ಬೂಟ್ ರಿಪೇರ್ ಮಾಡ್ತದೆ. बूट को क्या कर रहा है, टू रिपेयर कर रहा है. ಸೊ ಅಕ್ಕ ಈ ಇದರಲ್ಲಿ ನೋಡಿ, ಇಲ್ಲಿ ನಡೀತಾ ಇದೆ, ಮುಂದೆ ಏನ್ ನಡೀತಾ ಇದೆ, ಲೈನ್ ನಡೀತಾ ಇದೆ. ಅಕಸ್ಮಾತ್ ಈ ಚಮೇರಾ ಟೂಲ್ ಇಲ್ಲ ಅಂದಿದ್ರೆ ಅಥವಾ USB ಮುಖಾಂತರ ಇಲ್ಲ ಅಂದಿದ್ರೆ, ಸೊ ನಾವೇನ್ ಮಾಡ್ಬೇಕಾಗಿತ್ತು, देखो ಇದು ಫುಲ್ ಆಯ್ತು, ಚಲೋ ಸೆಟ್ ಏನಾಯ್ತು, ಆನ್ ಸೆಟ್ ಏನಾಯ್ತು, ಆನ್ ಆಯ್ತು. ನೋಡ ಫುಲ್ ಆನ್ ಆಗುತ್ತಂತ. ಅಕಸ್ಮಾತ್ ನಮ್ಮ ಹತ್ರ ಚಮೇರಾ ಟೂಲ್ ಇಲ್ಲ ಅಂತ ಏನ್ ಮಾಡ್ಬೋದು ನಾವು, EMMC ISP ಮಾಡ್ಬೋದು, ಅಥವಾ GeoFace ISP ಮಾಡ್ಬೋದು. ISP ಮಾಡಿ PL ಫೈಲ್ ನ ಏನ್ ಮಾಡ್ಬೇಕಾಗುತ್ತೆ, ಲೋಡ್ ಮಾಡ್ಬೇಕು. ಜೊತೆ ಪೂರ ಸೆಟ್ ಆನ್ ಹೋಗಿ ಏನಾಗುತ್ತೆ, ಫುಲ್ ಸೆಟ್ ಏನಾಯ್ತು, ಆನ್ ಆಯ್ತು. ಕಾಣಿಸ್ತಾ ಇದೆಯಾ? ಸೊ ಇದ್ರ ಬಗ್ಗೆ ಗೊತ್ತಿದ್ರೆ इसको पता रहे तो ऐसा कर सकते आराम से. इसको क्या कर सकते हैं, नहीं तो क्या करेगा, CPU निकालो, बूट क्या दिखा रहे हैं अपना बूट, हाँ ನಮ್ದೇನ್ ತೋರಿಸ್ತಾ ಇತ್ತು 0.2. ಗೊತ್ತಿಲ್ಲದ್ರು ಡಬಲ್ ಡಕ್ಕರ್ ಮಾಡ್ತಾರೆ, ಡಬಲ್ ಡಕ್ಕರ್ಗೂ ಅದೇ ತೋರಿಸುತ್ತೆ ಒಂದೊಂದು ಟೈಮ್. DC ಪವರ್ ಸಪ್ಲೈ ರೀಡಿಂಗ್ ನಾವು ನೋಡ್ಲಿಲ್ಲ, ಸೊ ಅವಾಗ ನೋಡಿದ್ರೆ ಓಕೆ ಇತ್ತು. ಸೊ DC ಪವರ್ ಸಪ್ಲೈ ಸ್ಟ್ರಕ್ ಆನ್ ಬೂಟ್ ತೋರಿಸುತ್ತೆ, ಏನ್ ತೋರಿಸುತ್ತೆ, 140 ಆನ್ ಸ್ಟ್ರಕ್, 145 ಆನ್ ಸ್ಟ್ರಕ್ ತೋರಿಸುತ್ತೆ. ಸೊ ಮಿಸ್ ಮಾಡಿದ್ವಿ ನಾವು ತೋರಿಸೋದು. ಸೊ 145 ಸ್ಟ್ರಕ್ ಆಗುತ್ತೆ. ಓಕೆ, 145 ಅಂದ್ರೆ ಎಲ್ಲರ ಮೈಂಡ್ ಎಲ್ಲೋ ಹೋಗುತ್ತೆ ಗೊತ್ತಾ, ಫಸ್ಟ್ डबल डकर ಮಾಡೋಣ, CPU रिवॉल्व करेंगे. पहले इसको देखना है, ಫಸ್ಟ್ ಇದನ್ನ ನೋಡ್ಬೇಕಾಗುತ್ತೆ ಪ್ರಾಪರ್ ತರೀಕಾದಲ್ಲಿ. ಸಾಫ್ಟ್ವೇರ್ ನಲ್ಲಿ ಕೂಡ ಏನಾಗಬಹುದು, ಸೆಟ್ ಆನ್ ಆಗ್ಬಹುದು. ಹಿಸ್ಟ್ರಿ देखना बहुत ಇಂಪಾರ್ಟೆಂಟ್. ಅದ್ರ ಹಿಸ್ಟ್ರಿ ಹೇಗೆ ಡೆಡ್ ಆಯ್ತು ಅನ್ನೋದು ಕೇಳೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಮುಖಾಂತರವಾಗಿ ಸೆಟ್ ಏನಾಗಿದೆ, ಆನ್ ಆಗಿದೆ. ನಾವೇನ್ ಮಾಡಿದ್ವಿ, USB ಮುಖಾಂತರವಾಗಿ ಬೂಟ್ ರಿಪೇರ್ ಮಾಡಿದ್ವಿ. USB ಮುಖಾಂತರವಾಗಿ ಏನ್ ಮಾಡಿದ್ವಿ ನಾವು, ಬೂಟ್ ರಿಪೇರ್ ಕಿಯಾ. A51 M51 ನ A51 या M51 M51 ಹಾ F52 ತೋರಿಸ್ತಾ ಇದೆ, ಬಟ್ ಸ್ಟ್ರಿಪ್ ಮೇಲೆ M51 ಅಂತ. ಚಲೋ, ಸೊ ಈ ಪ್ರಕಾರ ನಾವೇನ್ ಮಾಡ್ಬೇಕಾಗುತ್ತೆ, ಅಕಸ್ಮಾತ್ ಇದೇನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕಸ್ಟಮರ್ ಹತ್ರ ಬಿಲ್ ಬಾಕ್ಸ್ ತರಬೇಕಾಗುತ್ತೆ, ಒರಿಜಿನಲ್ ಯಾವ್ದು ಅಂತ ಚೆಕ್ ಮಾಡಿ ಅದು ಬೂಟ್ ಫೈಲ್ ಹಾಕಿದ್ರೆ ಮಾತ್ರ ಆನ್ ಆಗ್ತಾ ಇತ್ತು. इसमें नहीं हुआ तो नेक्स्ट स्टेप क्या होता था, अपना EasyJet बॉक्स से उसको क्या करना है, आइडेंटिफाई करना है, बूट फाइल को क्या करना है, ಬೂಟ್ ಫೈಲ್ ಏನ್ ಮಾಡ್ಬೇಕು, ಅದಕ್ಕೆ ಇಂಜೆಕ್ಟ್ ಮಾಡ್ಬೇಕು. ಸೊ ಅದಾದ್ಮೇಲೆ ಸೆಟ್ ಏನಾಗ್ತಾ ಇತ್ತು, ಆನ್ ಆಗ್ತಾ ಇತ್ತು. ಅದು ವರ್ಡ್ ಮೆಥಡ್. ಬಟ್ USB ಮುಖಾಂತರದಲ್ಲಿ ಈ ಟೂಲ್ ಅಲ್ಲಿ ತುಂಬಾ ಆರಾಮಾಗಿ ಏನ್ ಮಾಡ್ಬೋದು, ಬೂಟ್ ನ ರಿಪೇರ್ ಮಾಡ್ಬೋದು. ಯಾವುದೇ ಹಿಸ್ಟ್ರಿ ಕೇಳ್ಕೊಳ್ಳೋದು ತುಂಬಾ ಮುಖ್ಯ, ಹಿಸ್ಟ್ರಿ ಕೇಳೋದು ತುಂಬಾ ಮುಖ್ಯ. ಸೊ ನೋಡಿ ಗೆಳೆಯರೆ, ನಿಮ್ಗೂ ಇದೇ ತರ ಕೆಲಸ ಕಲಿಬೇಕು ಅಂದ್ರೆ ಬನ್ನಿ SGT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಕಲಿಬೋದಾ ಕೆಲಸ, लाइव नड़ीता, चलो ठीक. सो ऐसे आपको भी काम सीखना चाहे तो आ जाइए SGT मोबाइल रिपेयरिंग ट्रेनिंग इंस्टीट्यूट बैंगलोर को. तो आपको लाइव रिपेयरिंग करना सिखाएंगे इधर, लाइव रिपेयरिंग करके दिखाएंगे इधर. तो ಏನ್ ಮಾಡ್ಬೋದು, सीख सकते हैं क्या, सीख सकते हैं. चलो ठीक, थैंक यू फॉर वॉचिंग.